ಚತುರ ಮಾತುಗಾರ. ಹಾಸ್ಯದ ಮೂಲಕ ಕನ್ನಡದ ಕಂಪನ್ನ ಗಂಭೀರವಾದ ವಿಷಯಗಳನ್ನು ಕೂಡ ನಗ್ನಗ್ತಾ ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಗಂಗಾವತಿ ಪ್ರಾಣೇಶ್ ಅವರು. ಆಕಾಶವಾಣಿಗೆ 90 ವರ್ಷ, ಬೆಂಗಳೂರು ಆಕಾಶವಾಣಿಗೆ 70 ವರ್ಷ. ಈ ಸಂದರ್ಭದಲ್ಲಿ ಆಕಾಶವಾಣಿ ಜೊತೆಗಿನ ನಿಮ್ಮ ನಂಟನ್ನ ಹೇಳ್ಕೊಳ್ಳಿ. ಆಕಾಶವಾಣಿ ನಿಜಕ್ಕೂ ಅದು ಆಕಾಶವಾಣಿನೇ. ಮನುಷ್ಯ ಕಾಣಿಸ್ಕೊಳ್ಳೋದೇ ಒಂದು ಧ್ವನಿಯನ್ನು ಮಾತ್ರ ಕೇಳೋದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ. ಇದು ದೇವತೆಗಳ ಮಾಧ್ಯಮ ಅಂದರೂ ಅಡ್ಡಿ ಇಲ್ಲ. ದೇವತೆಗಳು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ, ಅದರ ಧ್ವನಿ ಮಾತ್ರ ಕೇಳಿಸ್ತದೆ. ಹಾಗೆ ನನಗೂ ಕೂಡ ಆಕಾಶವಾಣಿಯಿಂದಲೇ ಒಂದು ಪುಷಪ್ ಸಿಕ್ತು ಅಂತ ಹೇಳ್ಬೋದು. ಆಕಾಶವಾಣಿಗೆ 90 ವರ್ಷ ಆಗಿರೋದು ನಿಜಕ್ಕೂ ಸಂತಸದಾಯಕ. ಒಬ್ಬ ವ್ಯಕ್ತಿಗೆ ವಯಸ್ಸಾದಂತೆಲ್ಲ ಅವನು ಸಾವಿಗೆ ಹತ್ತಿರ ಆಗ್ತಾನೆ ಅಂತ ಅರ್ಥ. 90 ವರ್ಷದ ಮುದುಕ ಅಂದರೆ ಯಾವಾಗ ಹೋಗ್ತಾನೋ ಗೊತ್ತಿಲ್ಲಪ್ಪ ಅಂತಾರೆ, ಅದು ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಆದರೆ ಒಂದು ಸಂಸ್ಥೆಗೆ 90 ವರ್ಷ ಆಯಿತು ಅಂದರೆ ಇನ್ನು 90 ವರ್ಷ ಅದು ಬದುಕುತ್ತೆ ಅನ್ನೋದ್ರ ಸೂಚನೆ. ಸಂಸ್ಥೆಗಳಿಗೆ ಸಾವಿಲ್ಲ, ವ್ಯಕ್ತಿಗಳಿಗೆ ಸಾವಿದೆ. ವ್ಯಕ್ತಿ ವಯಸ್ಸಾದಂತೆ ಸಾವಿಗೆ ಹತ್ತಿರ ಆಗ್ತಾನೆ, ಆದರೆ ಸಂಸ್ಥೆಗಳು ಮತ್ತೆ ಬರುವ ಹೊಸ ಪೀಳಿಗೆಯನ್ನು ಸ್ವಾಗತ ಮಾಡ್ತಾರೆ. ಹೀಗಾಗಿ ಅಮರವಾಗಿರ್ತಕ್ಕಂಥದ್ದು, ಚಿರಂಜೀವಿಯಾಗಿರ್ತಕ್ಕಂಥದ್ದು ಆಕಾಶವಾಣಿ